ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಟಿ20 ವರ್ಲ್ಡ್ ಕಪ್ನ ಸೂಪರ್ 8 ಮ್ಯಾಚ್ಗಳು ಆರಂಭ ಆಗಿದೆ. ನಮ್ಮ ಮ್ಯಾಚ್ ಅದರಲ್ಲೂ ನಿನ್ನೆ ಮೊದಲ ಸೂಪರ್ 8 ಅಫ್ಘಾನಿಸ್ತಾನ ವಿರುದ್ಧ ನಾವೊಂದು ಕಂಫರ್ಟೇಬಲ್ ಗೆಲುವನ್ನು ಸಾಧಿಸಿದ್ವಿ ಅಂತ ಹೇಳಬೇಕು. ಹಾಗಾದರೆ ನಿನ್ನೆ ಮ್ಯಾಚ್ನ ಒಂದಷ್ಟು ಸ್ಪೆಷಾಲಿಟಿ ಏನಿತ್ತು, ನಾವು ನಿನ್ನೆ ಮ್ಯಾಚ್ನಲ್ಲಿ ಕಲ್ತಿದ್ದೇನು, ಜೊತೆಗೆ ನಮ್ಮ ಪ್ಲೇಯರ್ಗಳ ಪರ್ಫಾರ್ಮೆನ್ಸ್ ಎಲ್ಲಿ ಪೀಕ್ ಆಯಿತು, ಇದರ ಬಗ್ಗೆ ಡೀಟೇಲ್ ಆಗಿ ಮಾತನಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ನಾವು ಟಾಸ್ ಗೆದ್ದು ರೋಹಿತ್ ಶರ್ಮಾ ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಂಡ್ರು. ಒಂದು ಒಳ್ಳೆ ಡಿಸಿಷನ್, ಯಾಕಂದರೆ ಅಲ್ಲಿ ಆಡಿರುವಂಥ 47 ಮ್ಯಾಚ್ನಲ್ಲಿ 30 ಮ್ಯಾಚ್ನಲ್ಲಿ ಅಂದರೆ ಆಲ್ಮೋಸ್ಟ್ ಫಸ್ಟ್ ಮ್ಯಾಚ್ ಯಾರು ಫಸ್ಟ್ ಟಾಸ್ ಗೆದ್ದಿದ್ದಾರೆ ಅವ್ರು ವಿನ್ ಆಗಿದ್ರು. ಹಾಗಾಗಿ 30 ಹಾಗೆ 70ನಷ್ಟು ಸೆಕೆಂಡ್ ಬ್ಯಾಟಿಂಗ್ ಮಾಡಿದವ್ರು ವಿನ್ ಆಗಿದ್ದು. ಹಾಗಾಗಿ ಒಳ್ಳೆ ಡಿಸಿಷನ್. ಇನ್ಫ್ಯಾಕ್ಟ್ ರಶೀದ್ ಖಾನ್ ಕೂಡ ಹೇಳಿದರು, ನಾನು ಕೂಡ ಟಾಸ್ ವಿನ್ ಆಗಿದ್ರೆ ಬ್ಯಾಟಿಂಗನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೆ ಅಂತ. ಸೊ ಅದಾದಮೇಲೆ ಒಂದು ಕಂಫರ್ಟೇಬಲ್ ಆದಂಥ ಒಂದು ಟೋಟಲ್ ನಾವು ಗಳಿಸಬೇಕು ಅನ್ನೋ ಟಾರ್ಗೆಟ್ ಇತ್ತು. ಅದು 170+ ಆದರೆ ಖಂಡಿತ ಈ ಪಿಚ್ನಲ್ಲಿ ಯಾರೂ ಕೂಡ ಚೇಸ್ ಮಾಡಿಲ್ಲ ಅಂತ ನೆನ್ನೆ ವಿಡಿಯೋಲ್ಲೂ ಕೂಡ ನಾವು ಹೇಳಿದ್ವಿ. 174 ಇಲ್ಲಿ ಮ್ಯಾಕ್ಸಿಮಮ್ ಚೇಸ್ ಆಗಿರೋದು. 175 ಕ್ರಾಸ್ ಮಾಡಿದ್ರೆ ಒಂದು ಸೇಫ್ ಟೋಟಲ್ ಅನ್ನೋದು ಇಂಡಿಯನ್ಸ್ ಮೈಂಡಲ್ಲಿ ಇತ್ತು. ಆದರೆ ಮತ್ತೆ ನಮಗೆ ಸಮಸ್ಯೆ ಆಗ್ತಿರೋದು ಆ ಓಪನಿಂಗ್ ಕಾಂಬಿನೇಷನ್. ರೋಹಿತ್ ಶರ್ಮಾ ಹಾಗೇನೆ ವಿರಾಟ್ ಕೊಹ್ಲಿ ಅವರ ಕಾಂಬಿನೇಷನ್, ಇಬ್ಬರೂ ಕೂಡ ಲೆಜೆಂಡ್ಸ್, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದರೆ ಓಪನಿಂಗ್ ಕಾಂಬಿನೇಷನ್ ಅಂತ ಬಂದಾಗ ಇನ್ನೂ ಕೂಡ ಕೆಮಿಸ್ಟ್ರಿ ಕಂಡು ಬರ್ತಾ ಇಲ್ಲ. ಒಂದು ಮ್ಯಾಚಲ್ಲಿ ಕೊಹ್ಲಿ ಬೇಗ ಔಟ್ ಆದರೆ ಒಂದು ಮ್ಯಾಚಲ್ಲಿ ರೋಹಿತ್ ಬೇಗ ಔಟ್ ಆಗ್ತಿದ್ದಾರೆ. ನೆನ್ನೆ ಕೂಡ ರೋಹಿತ್ ಆ ಒಂದು ಶಾಟ್ ಬಹುತೇಕ ಅವರು ಕ್ಲಿಯರ್ ಮಾಡೋಕೆ ಹೋದರು, ಔಟ್ ಆದರು. ಸೊ ಅದಾದ ನಂತರ ಕೊಹ್ಲಿ ಪ್ರಪ್ರಥಮ ಬಾರಿಗೆ ಡಬಲ್ ಡಿಜಿಟನ್ನು ಈ ಬಾರಿ ಈ ವರ್ಲ್ಡ್ ಕಪ್ನಲ್ಲಿ ಅವರು ದಾಟ್ತಾರೆ. ಟೂರ್ನಮೆಂಟ್ ಈಗಿಂದ ಆರಂಭ ಆಗ್ತಿದೆ ಕೊಹ್ಲಿ ಅವ್ರದ್ದು ಅಂತ ಅನಿಸ್ಬೇಕಾದ್ರೆ ಅವರು ಕೂಡ ಔಟ್ ಆದರು. ಸೊ ರಿಷಬ್ ಪಂತ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಬರ್ತಾರೆ, ಹಿಟ್ ಔಟ್ ಅವ್ರು ಗೆಟ್ ಔಟ್ ಅನ್ನೋ ರೀತಿಯಾಗಿ ಆಡಿದ್ರು. ಬೇಗ ಔಟ್ ಆಗಿ 20 ಅವರು ಕೂಡ ಔಟ್ ಆಗ್ತಾರೆ. ಸೊ ಅದಾದ ನಂತರ ನಿಜವಾಗ್ಲೂ ನಿನ್ನೆ ಉತ್ತಮವಾಗಿ ಆಡಿರೋದು ಅಂತಾರೆ ಸೂರ್ಯಕುಮಾರ್ ಯಾದವ್. ಎಲ್ಲೊಂದು ಕಡೆ ರೋಹಿತ್ ಶರ್ಮಾ ಹಾಗೆಯೇ ವಿರಾಟ್ ಕೊಹ್ಲಿ ಜೊತೆಗೆ ಪಂತ್ 3 ವಿಕೆಟ್ ಹೋದಾಗ ಮುಂದೇನು ಅನ್ನೋ ಪ್ರಶ್ನೆ ಇತ್ತು. ಮಿಡ್ಲ್ ಆರ್ಡರ್ನಲ್ಲಿ ಒಬ್ಬ ನಿತ್ತು ಆಡಬೇಕಾದಂಥ ಪ್ಲೇಯರ್ ಬೇಕು ಅನ್ನೋದು ನಾವು ಮುಂಚೆಯಿಂದ ಕೂಡ ಚರ್ಚೆಯಲ್ಲಿದ್ದಂಥ ವಿಚಾರ. ಯಾರು ಆ ಶೀಟ್ ಆ್ಯಂಕರ್ ರೋಲನ್ನು ಮಾಡ್ತಾರೆ ಅಂತ ಕೊಹ್ಲಿ ಆಟವನ್ನು ಆಡ್ತಾ ಇದ್ರು. ಆದರೆ ಸೂರ್ಯಕುಮಾರ್ ನಿನ್ನೆ ಒಂದಷ್ಟು ಮೆಚ್ಯೂರಿಟಿಯನ್ನು ತೋರಿಸಿದ್ರು. ನಾನಿದ್ದೀನಿ, 3 ವಿಕೆಟ್ ಹೋದರೂ ಕೂಡ ನಾನು ಆಡಬಲ್ಲೆ ಅಂತ ಒಂದು ಅದ್ಭುತವಾದಂಥ ಒಂದು ಹಾಫ್ ಸೆಂಚುರಿ ಅವರ ಕಡೆಯಿಂದ ಬಂತು. ಆದರೆ ನಮಗಿರುವಂಥ ಕನ್ಸರ್ನ್ ಏನು ಅಂತಂದರೆ ಮಿಡ್ಲ್ ಆರ್ಡರ್ನಲ್ಲಿ ಶಿವಮ್ ದುಬೆ ಅಫ್ಕೋರ್ಸ್ ಒಂದು 2 ಡೈಮೆನ್ಷನ್ ಪ್ಲೇಯರ್. ಒಂದು ಕಡೆ ಬ್ಯಾಟಿಂಗ್ ಕೂಡ ಇದೆ, ಬೌಲಿಂಗ್ ಕೂಡ ಮಾಡಬಲ್ಲರು ಅನ್ನೋ ಕಾರಣದಿಂದ ಅವರಿದ್ದಾರೆ, ಜೊತೆಗೆ ಒಬ್ಬ ಹಾರ್ಡ್ ಹಿಟ್ಟರ್. ಆದರೆ ಇದುವರೆಗೆ ನಾವು 4 ಪಂದ್ಯಗಳನ್ನು ನೋಡಿದ್ರು ಕೂಡ 3ನೇ ಪಂದ್ಯ ಒಂದು ಅಲ್ಲಿ ಟೋಟಲ್ ಕಡಿಮೆ ಇತ್ತು, ಚೇಸ್ ಮಾಡಿದ್ರು ಹೌದು. ಆದರೆ ಒಬ್ಬ ಕನ್ಸಿಸ್ಟೆಂಟ್ ಪ್ಲೇಯರ್ ಆಗಿ ಅವರು ಕಾಣಿಸ್ತಾ ಇಲ್ಲ. ಸೊ ಶಿವಮ್ ದುಬೆ ಅವರಲ್ಲಿ ಮೇಯ್ನ್ ಆಗಿ ನಮಗೆ ಮೈನಸ್ ಆಗಿ ಕಾಣ್ತಾ ಇರೋದು ಟೆಕ್ನಿಕಲಿ ತುಂಬ ಪೂವರ್ ಆಗಿದ್ದಾರೆ ಅಂತ, ಫುಟ್ವರ್ಕ್ ಇಲ್ಲ. ಯುವರಾಜ್ ಸಿಂಗ್ ಅವರ ಜೊತೆಗೆ ಅವ್ರನ್ನ ಹೋಲಿಸಲಾಗುತ್ತೆ ಹೌದು, ಆದರೆ ಯುವರಾಜ್ ಸಿಂಗ್ ಅವ್ರಿಗಿದ್ದಂಥ ಫುಟ್ವರ್ಕೇ ಬೇರೆನೆ. ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿದ್ರು. ದುಬೆ ಅವರ ಟೆಕ್ನಿಕಲ್ ಬ್ರಿಲಿಯನ್ಸ್ ಅಲ್ಲಿ ಕಂಡು ಬರ್ತಾ ಇಲ್ಲ. ಇನ್ಕಮಿಂಗ್ ಬಾಲ್ಗಳಿಗೆ ಅವರ ಕಾಲ್ಗಳೇ ಮೂವ್ ಆಗ್ತಾ ಇಲ್ಲ. ಸೊ ಆ ಕಾರಣಕ್ಕೆ ದುಬೆ ಅವರ ಬಗ್ಗೆ ಮತ್ತೆ ರೀಥಿಂಕ್ ಮಾಡಬೇಕಾಗುತ್ತೆ. ನಿನ್ನೆ ಕೂಡ ಭಾಳಷ್ಟು ಮಂದಿ ಕಮೆಂಟ್ ಮಾಡ್ತಾ ಇದ್ರು, ಟ್ವೀಟ್ ಮಾಡ್ತಾ ಇದ್ರು, ಸ್ಯಾಮ್ಸನ್ ಅಂತ ಪ್ಲೇಯರ್ನ ನಂಬರ್ 5 ಆಡ್ಸಿದ್ರೆ ಒಳ್ಳೆಯದು, ಯಾಕಂದರೆ ಜವಾಬ್ದಾರಿ ತಗೊಂಡು ಆಡ್ತಾರೆ. ಜೊತೆಗೆ ಎಲ್ಲ ರೀತಿಯಾದಂಥ ಈ ಕ್ರಿಕೆಟ್ ಬುಕ್ನಲ್ಲಿರುವಂಥ ಶಾಟ್ಗಳು ಸ್ಯಾಮ್ಸನ್ ಬಳಿ ಇದೆ. ಸೊ ಇದೊಂದು ಕನ್ಸರ್ನ್, ನಾವು ಮುಂದಿನ ಪಂದ್ಯಕ್ಕೂ ಕೂಡ ಅದನ್ನು ಗಮನಿಸಬೇಕಾಗುತ್ತೆ. ಒಬ್ಬ ಎಕ್ಸ್ಟ್ರಾ ಬೌಲರ್ ಸಿಗ್ತಾರೆ, ಒಂದು ಆಪ್ಷನ್ ಇರುತ್ತೆ ಅಂತ ದುಬೆ ಅವ್ರನ್ನ ಅಲ್ಲಿ ಇರಿಸ್ಕೊಳ್ಳಾಗಿದೆ. ಜೊತೆ ಒಬ್ಬ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಕೂಡ ಸಿಗ್ತಾರೆ ಅನ್ನೋ ಕಾರಣದಿಂದ ಖಂಡಿತ ಟೀಮ್ ಮ್ಯಾನೇಜ್ಮೆಂಟ್ ಅವ್ರನ್ನ ಇಟ್ಕೊಂಡಿದೆ. ಇನ್ನು ಹಾರ್ದಿಕ್ ಪಾಂಡ್ಯ ಎಂದಿನ ಹಾಗೆ ನಾವು ಹಿಂದೆ ಕೂಡ ಮಾತಾಡಿದ್ವಿ, ತುಂಬ ಮೇನ್ ಪ್ಲೇಯರ್ ನಮ್ಮ ಒಂದು ಮಿಡ್ಲ್ ಆರ್ಡರ್. ಹಾಗೆಯೇ ಬೌಲಿಂಗ್ನಲ್ಲಿ ಅದ್ಭುತವಾಗಿ ಆಡಿದ್ರು, 32 ರನ್ ಗಳಿಸಿದ್ರು ಕೂಡ ಕ್ವಿಕ್ ಆಗಿ ರನ್ ಬಂತು. ಇನ್ನೊಂದು ಪ್ರಶ್ನೆ ಈಗ ನಮಗಿರೋದು ಅಂತಂದರೆ ರವೀಂದ್ರ ಜಡೇಜಾ. ನೀವು ಕಳೆದ 2-3 ವರ್ಷಗಳನ್ನು ನೋಡಿದ್ರೆ ಜಡೇಜಾ ಅವರ ಬ್ಯಾಟ್ನಿಂದ ರನ್ ಬಂದಿರೋದು ಟೀಮ್ ಇಂಡಿಯಾಗೆ ಆಡಿದಾಗ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಭಾಳ ಕಡಿಮೆ. ಒಂದು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅವರು ಫ್ರಾಂಚೈಸ್ ಕ್ರಿಕೆಟಿಗೆ ಕೊಟ್ಟಿದ್ದಾರೆ, ಚೆನ್ನೈ ಸೂಪರ್ ಕಿಂಗ್ಸಿಗೆ ಕೊಟ್ಟಿದ್ದಾರೆ. ಆದರೆ ಟೀಮ್ ಇಂಡಿಯಾ ಅಂತ ಬಂದಾಗ ಒಂದು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅವರ ಕಡೆಯಿಂದ ಇನ್ನೂ ಕೂಡ ಬಂದಿಲ್ಲ. ಸೊ ಇದನ್ನು ನಾವು ಗಮನಿಸಬೇಕು. ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ ಕೂಡ, ಜಡೇಜಾ ಕೂಡ ಗಮನಿಸಬೇಕಾಗುತ್ತೆ. ಬೌಲಿಂಗ್ ಫೀಲ್ಡಿಂಗ್ ವಿಚಾರದಲ್ಲಿ ಈಸ್ ಗುಡ್, ಅದ್ರ ಬಗ್ಗೆ ಏನೋ ಡೀಸೆಂಟ್ ಆದ ಪರ್ಫಾರ್ಮೆನ್ಸ್ ಅವರಿಂದ ಬರ್ತಾ ಇದೆ. ಸೊ ಏನೋ ಅಕ್ಷರ್ ಪಟೇಲ್ ಅದಾದ ನಂತರ ಲೋರ್ ಆರ್ಡರ್ ಆಡುವಂಥ ರೀತಿ ನೀವು ನೋಡಿದ್ರಿ. ಟೋಟಲ್ ಆಗಿ ನಾವು 181 ರನ್ ಗಳಿಸಿದ್ವಿ. ಸೊ ಅದಾದಮೇಲೆ ಬೌಲಿಂಗ್ ನಮ್ಮ ಸ್ಟ್ರೆಂತ್ ಈ ಬಾರಿ ಅಂತ ಹೇಳಬೇಕು. ಬ್ಯಾಟಿಂಗ್ ಎಷ್ಟು ನಾವು ಮಾತನಾಡ್ತೀವೋ, ನಮ್ಮ ಪೇಸರ್ಗಳು ಬುಮ್ರಾ ಇರ್ಬೋದು, ಹರ್ಷದೀಪ್ ಇರ್ಬೋದು, ಇಬ್ಬರೂ ಕೂಡ ಬೌಲ್ ಮಾಡಿದಂಥ ರೀತಿ ಅದ್ಭುತವಾಗಿತ್ತು. ಅದರಲ್ಲೂ ಬುಮ್ರಾ ಕೇವಲ 7 ರನ್ ನೀಡಿ 3 ವಿಕೆಟನ್ನು ಪಡೀತಾರೆ. ಆರಂಭದಲ್ಲೇ ಈ ಅಫ್ಘಾನಿಸ್ತಾನ ಬ್ಯಾಟಿಂಗ್ ಲೈನಪ್ನ ಬೆನ್ನು ಮೂಳೆಯನ್ನು ಮುರಿತಾರೆ. ಸೊ ಅದಾದಮೇಲೆ ಫೈನಲ್ ಟಚಪ್ ಕೊಡೋದು ಹರ್ಷದೀಪ್ ಸಿಂಗ್. ಸೊ ಬ್ಯಾಟಿಂಗ್ ಎಷ್ಟು ಮಿಂಚ್ತೋ ಹಾಗೆಯೇ ಬೌಲಿಂಗ್ ಕೂಡ ನೆನ್ನೆ ಟಾಪ್ ಪರ್ಫಾರ್ಮೆನ್ಸ್ ನಮ್ಮ ಪೇಸರ್ಗಳಿಂದ ಬಂತು. ಹಾಗೆಯೇ ಒಂದು ಚೇಂಜನ್ನು ನೆನ್ನೆ ಮಾಡಿದ್ರು, ಸಿರಾಜ್ ಅವ್ರನ್ನ ಡ್ರಾಪ್ ಮಾಡಿ ಕುಲ್ದೀಪ್ ಎಂಟ್ರಿ ಆಗುತ್ತೆ. ಕುಲ್ದೀಪ್ ಕೂಡ ಡೀಸೆಂಟ್ ಬೌಲಿಂಗನ್ನು ಮಾಡಿದ್ರು, 2 ವಿಕೆಟನ್ನು ಗಳಿಸಿದ್ದು. ಆ ಟರ್ನಿಂಗ್ ಟ್ರ್ಯಾಕ್ ಏನಿದೆ ಸೊ ಅದರಲ್ಲಿ ಹೆಲ್ಪ್ ಆಯಿತು. ವಿಂಡೀಸ್ನಲ್ಲಿ ಒಂದಷ್ಟು ಟರ್ನಿಂಗ್ ಟ್ರ್ಯಾಕ್ಗಳು ಕಂಡು ಬರುತ್ತೆ, ಅದನ್ನು ರಶೀದ್ ಅವರ ಬೌಲಿಂಗಲ್ಲೂ ಕೂಡ ನೀವು ನೋಡಿದರೆ. ಸೊ ಓವರ್ ಆಲ್ ನಿನ್ನೆ ಮ್ಯಾಚ್ನಲ್ಲಿ ಒಂದು ಕಾನ್ಫಿಡೆಂಟ್ ಆದಂಥ ಸ್ಟಾರ್ಟ್ ಸಿಕ್ಕಿದೆ ಸೂಪರ್ 8ನಲ್ಲಿ. ಮುಂದೆ ಬಾಂಗ್ಲಾದೇಶನ್ನು ನಾವು ಫೇಸ್ ಮಾಡ್ತೀವಿ. ಅದಾದ ನಂತರ ನಮಗೆ ಬರೋದು ರಿವೆಂಜ್ ಮ್ಯಾಚ್ ಅಂತ ಹೇಳಬೇಕು, ಅದು ಆಸ್ಟ್ರೇಲಿಯಾ ವಿರುದ್ಧ. ಈಗಾಗಲೇ ಆಸ್ಟ್ರೇಲಿಯಾ ನಮ್ಮನ್ನು ವರ್ಲ್ಡ್ ಕಪ್ ಫೈನಲಲ್ಲಿ ಸೋಲಿಸಿದೆ. ಆ ಒಂದು ರಿವೆಂಜನ್ನು ತೆಗೆದುಕೊಳ್ಳುವಂಥ ಸಮಯ ನಮಗೂ ಕೂಡ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ ಮುಂದಿನ ಪಂದ್ಯಗಳಲ್ಲಿ. ಮೊದಲ ಸೂಪರ್ 8 ಮ್ಯಾಚ್ ಅಂತೂ ಸೂಪರ್ ಆಗಿತ್ತು.
ಒಂದಷ್ಟು ಪ್ಲಸ್ ಅಂಡ್ ಮೈನಸ್ಗಳನ್ನು ನಾವು ಗಮನಿಸಿದ್ದೀವಿ ಇದರಲ್ಲಿ. ಇದನ್ನು ಮುಂದಿನ ಮ್ಯಾಚ್ನಲ್ಲಿ ಕರೆಕ್ಟ್ ಮಾಡುವಂಥ ಒಂದು ಅವಕಾಶ ಖಂಡಿತ ಇದೆ. ಇದಾಗಿತ್ತು TV9ನ ಡಿಜಿಟಲ್ ಸ್ಪೆಷಲ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.